ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಡಾಕರ್ ಅಂದ್ರೆ ಏನು ಅಂತ ಕಲಿಯೋಣ ಬನ್ನಿ. ಮೊದಲು ನಾವು ಡಾಕರ್ ನಮ್ಗೆ ಯಾಕೆ ಬೇಕು ಅಂತ ನೋಡೋಣ. ಈಗ ನೀವು ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು ಅಂದ್ರೆ ಡೆವ್ ಟೀಮ್ ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಬೇಕಾಗಿರುವಂತ ಒಂದು ಫ್ರೇಮ್ ವರ್ಕ್ ಮತ್ತೆ ಏನೇನ್ ಡಿಪೆಂಡೆನ್ಸೀಸ್ ಬೇಕೋ ಅದು, ಅಕಸ್ಮಾತ್ ಕಾನ್ಫಿಗರೇಷನ್ ಫೈಲ್ಸ್ ಏನಾದ್ರು ಬೇಕು ಅಂದ್ರೆ ಅದ್ರ ಜೊತೆಗೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಆಪ್ ಡೆವಲಪ್ ಮಾಡಕ್ಕೆ ಶುರು ಮಾಡ್ತಾರೆ. ಡೆವಲಪ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಇದಿಷ್ಟು ಅವರು ಕ್ಯೂ ಎ ಟೀಮ್ ಕೊಡ್ತಾರೆ. ಸೊ ಕ್ಯೂ ಎ ಟೀಮ್ ಮತ್ತೆ ಫ್ರೇಮ್ ವರ್ಕ್ ಡಿಪೆಂಡೆನ್ಸೀಸ್ ಮತ್ತೆ ಅಪ್ಲಿಕೇಶನ್ ಎಲ್ಲ ಅವ್ರ ಸಿಸ್ಟಮ್ಗೆ ಹಾಕೊಂಡು ಟೆಸ್ಟಿಂಗ್ ನ ಮಾಡ್ಬೇಕು. ಟೆಸ್ಟಿಂಗ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಆಪರೇಷನ್ ಟೀಮ್ಗೆ ಕೊಡ್ತಾರೆ. ಸೊ ಆಪರೇಷನ್ ಟೀಮ್ ಅದನ್ನ ಸರ್ವರ್ಗೆ ಡಿಪ್ಲಾಯ್ ಮಾಡ್ತಾರೆ. ಈಗ ಈ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಏನಾಗುತ್ತೆ, ಏನಾರ ಇಶ್ಯೂಸ್ ಬಂತು ಅಥವಾ ನ್ಯೂ ಫೀಚರ್ ಆಡ್ ಮಾಡ್ಬೇಕು ಅಂದ್ರೆ ಹೊಸ ಡಿಪೆಂಡೆನ್ಸೀಸ್ ಏನಾರ ಆಡ್ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಅಥವಾ ಕಾನ್ಫಿಗರೇಷನ್ ಫೈಲ್ ಅಲ್ಲಿ ಏನಾರ ಚೇಂಜಸ್ ಬೇಕು ಅಂತ ಅನ್ಕೊಳ್ಳಿ. ಅವಾಗ ಏನಾಗತ್ತೆ, ಈ ಡಿಪೆಂಡೆನ್ಸೀಸ್ ಮತ್ತೆ ನಾವು ಕ್ಯೂ ಎ ಮತ್ತೆ ಆಪರೇಷನ್ ಟೀಮ್ಗೆ ಪಾಸ್ ಆನ್ ಮಾಡ್ಬೇಕು. ಅಕಸ್ಮಾತ್ ನಾವು ಪಾಸ್ ಆನ್ ಮಾಡೋದ್ರಲ್ಲಿ ಏನಾದ್ರು ಮಿಸ್ ಮ್ಯಾಚ್ ಆಯ್ತು ಅಥವಾ ವರ್ಷನ್ಸ್ ಏನಾದ್ರು ಚೇಂಜ್ ಆಯ್ತು ಅಂದ್ರೆ ನಮ್ಮ ಅಪ್ಲಿಕೇಶನ್ ನಮ್ಗೆ ಹೇಗ್ ಬೇಕೋ ಆತರ ವರ್ಕ್ ಆಗೋದಿಲ್ಲ. ಆಗ ಏನಾಗುತ್ತೆ, ಕಾನ್ಫ್ಲಿಕ್ಟ್ಸ್ ಬರತ್ತೆ. ಏನ್ ಕಾನ್ಫ್ಲಿಕ್ಟ್ಸ್? ಡೆವ್ ಟೀಮ್ ಹೇಳ್ತಾರೆ ನಮ್ ಸಿಸ್ಟಮ್ ಅಲ್ಲಿ ಎಲ್ಲ ವರ್ಕ್ ಆಗ್ತಾ ಇದೆ ಅಂತ, ಬಟ್ ಕ್ಯೂ ಎ ಮತ್ತೆ ಆಪರೇಷನ್ಸ್ ಟೀಮ್ ಇಲ್ಲ, ನಮ್ಗೆ ಅಪ್ಲಿಕೇಶನ್ ಹೇಗ್ ಬೇಕೋ ಹಾಗೆ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಈ ತರ ಕಾನ್ಫ್ಲಿಕ್ಟ್ ನ ರಿಸಾಲ್ವ್ ಮಾಡೋದಕ್ಕೆ ನಮ್ಗೆ ಹೈಪರ್ ವೈಸರ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡೋದು. ಹೈಪರ್ ವೈಸರ್ಸ್ ಅಂದ್ರೆ ವರ್ಚುವಲ್ ಮಷಿನ್ಸ್, ವಿಎಮ್ಸ್ ಅಂತ ನೀವು ಕೇಳಿರ್ತೀರಾ. ಅದನ್ನೇ ನಾವು ಹೈಪರ್ ವೈಸರ್ ಅಂತ ಹೇಳೋದು. ಏನಿದು ಹೈಪರ್ ವೈಸರ್? ಈಗ ನಿಮ್ ಹತ್ರ ಒಂದು ಹಾರ್ಡ್ವೇರ್ ಇರುತ್ತೆ, ಅದ್ರ ಮೇಲೆ ನೀವು ಒಂದು ಓ ಎಸ್ ನ ಇನ್ಸ್ಟಾಲ್ ಮಾಡಿರ್ತೀರಾ. ಸೊ ಇದನ್ನ ಅವರು ಹೋಸ್ಟ್ ಓ ಎಸ್ ಅಂತ ಕರೀತಾರೆ, ಅಂದ್ರೆ ಪ್ರೈಮರಿ ಓ ಎಸ್ ಅಂತ. ನೆಕ್ಸ್ಟ್ ಅದ್ರ ಮೇಲೆ ನೀವು ಹೈಪರ್ವೈಸರ್ ನ ಇನ್ಸ್ಟಾಲ್ ಮಾಡ್ತೀರಾ, ಅಂದ್ರೆ ವಿ ಎಂ. ಸೊ ಇದು ವರ್ಚುವಲ್ ಮಷಿನ್ ಆಗಿ ಆಕ್ಟ್ ಮಾಡತ್ತೆ. ಅದ್ರ ಮೇಲೆ ನಾವು ಒಂದು ಗೆಸ್ಟ್ ಓ ಎಸ್ ನ ಇನ್ಸ್ಟಾಲ್ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಆಪ್ ಏನ್ ಬೇಕೋ ಅದನ್ನ ಡಿಪ್ಲಾಯ್ ಮಾಡ್ತೀವಿ. ಸೊ ಈ ಗೆಸ್ಟ್ ಓ ಎಸ್ ಅಲ್ಲಿ ನಮ್ಗೆ ಏನೇನ್ ಫ್ರೇಮ್ ವರ್ಕ್ ಬೇಕು, ಡಿಪೆಂಡೆನ್ಸೀಸ್ ಬೇಕು, ಕಾನ್ಫಿಗರೇಷನ್ಸ್ ಬೇಕು, ಅದೆಲ್ಲಾನು ಇಲ್ಲಿ ನಾವು ಹಾಕಿರ್ತೀವಿ. ಸೊ ಇದು ಡೆವಲಪ್ಮೆಂಟ್ ಆದ್ಮೇಲೆ ಪ್ಯಾಕೇಜ್ ಮಾಡಿ ನಾವು ಕ್ಯೂ ಎ ಮತ್ತೆ ಆಪರೇಷನ್ ಟೀಮ್ಗೆ ಕೊಡ್ಬೋದು. ಸೊ ಅಕಸ್ಮಾತ್ ಹೊಸ ಡಿಪೆಂಡೆನ್ಸೀಸ್ ಬೇಕು ಅಥವಾ ಕಾನ್ಫಿಗರೇಷನ್ ಫೈಲ್ ಅಲ್ಲಿ ಏನೋ ಚೇಂಜಸ್ ಬೇಕು ಅಂತಂದ್ರೆ ನಾವು ಈ ಗೆಸ್ಟ್ ಓ ಎಸ್ ಅಲ್ಲೇನೆ ಮಾಡ್ಬಿಟ್ಟು ಮತ್ತೆ ಅದನ್ನ ಪ್ಯಾಕೇಜ್ ಮಾಡಿ ಪಾಸ್ ಆನ್ ಮಾಡ್ಕೊಂತ ಹೋಗ್ಬೋದು. ಸೊ ಇದು ನಮ್ಮ ಕಾನ್ಫ್ಲಿಕ್ಟ್ಸ್ ಏನ್ ಇಶ್ಯೂ ಇದ್ದು ಅದನ್ನ ರಿಸಾಲ್ವ್ ಮಾಡ್ತದೆ. ಬಟ್ ಸಪೋಸ್ ನಿಮ್ದು ಮೈಕ್ರೋ ಸರ್ವಿಸ್ ಅಪ್ಲಿಕೇಶನ್ ಆಗಿದ್ದು ಎಷ್ಟೊಂದು ಸರ್ವರ್ಸ್ ಬೇಕು ಅಥವಾ ನೀವು ಎಷ್ಟೊಂದು ಅಪ್ಲಿಕೇಶನ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ರೆ ನೀವು ಮಲ್ಟಿಪಲ್ ಓ ಎಸ್ ನ ಇನ್ಸ್ಟಾಲ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಹಾಗೇನಾಗುತ್ತೆ, ತುಂಬಾ ರಿಸೋರ್ಸಸ್ ವೇಸ್ಟ್ ಆಗುತ್ತೆ. ರಿಸೋರ್ಸಸ್ ಅಂದ್ರೆ ನಿಮ್ಮ ರ್ಯಾಮ್ ಇರ್ಬೋದು, ಸಿ ಪಿ ಯು ಇರ್ಬೋದು, ಇದೆಲ್ಲಾನು ತುಂಬಾ ವೇಸ್ಟೇಜ್ ಆಗತ್ತೆ. ಸೊ ಈಗ ನಮ್ಮ ಪ್ರೈಮರಿ ಪ್ರಾಬ್ಲಮ್ ಕಾನ್ಫ್ಲಿಕ್ಟ್ ಸಾಲ್ವ್ ಮಾಡಿದ್ರು ಈ ತರ ರಿಸೋರ್ಸಸ್ ವೇಸ್ಟೇಜ್ ಅನ್ನೋದು ಇನ್ನೊಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ತದೆ. ಸೊ ಈ ಎರಡೂ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿದಾಗ ನಮ್ಗೆ ಕಂಟೈನರ್ಸ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡ್ತೀವಿ. ಕಂಟೈನರ್ ಅಂದ್ರೆ ಏನು? ಅ ಲೈಟ್ ವೇಟ್ ಐಸೋಲೇಟೆಡ್ ಯೂನಿಟ್ ದಟ್ ಪ್ಯಾಕೇಜಸ್ ಅನ್ ಆಪ್, ಇಟ್ಸ್ ಡಿಪೆಂಡೆನ್ಸೀಸ್ ಅಂಡ್ ಕಾನ್ಫಿಗರೇಷನ್ಸ್. ಸೊ ನಮ್ಗೆ ನಮ್ಮ ಅಪ್ಲಿಕೇಶನ್ ಡಿಪೆಂಡೆನ್ಸೀಸ್ ಕಾನ್ಫಿಗರೇಷನ್ಸ್ ಏನೇನಿದೆಯೋ ಅದೆಲ್ಲದನ್ನು ಒಂದು ಪ್ಯಾಕೇಜ್ ಮಾಡಿ ಕೊಡೋದಕ್ಕೆ ಕಂಟೈನರ್ ಅಂತ ಹೇಳ್ತೀವಿ. ಸೊ ಈಗ ನಾವೇನ್ ಮಾಡ್ತೀವಿ, ನಮ್ಮ ಹಾರ್ಡ್ವೇರ್ ಇರುತ್ತೆ, ಅದ್ರ ಮೇಲೆ ನಾವು ಹೋಸ್ಟ್ ಓ ಎಸ್ ನ ಇನ್ಸ್ಟಾಲ್ ಮಾಡ್ತೀವಿ. ಅಂದ್ರೆ ನಮ್ಮ ಪ್ರೈಮರಿ ಓ ಎಸ್ ಏನಿರುತ್ತೋ ಅದು. ಅದ್ರ ಮೇಲೆ ಡಾಕರ್ ಅಂದ್ರೆ ಕಂಟೈನರ್, ಅಂದ್ರೆ ಇಟ್ ಇಸ್ ರನ್ಸ್ ಅ ಕಂಟೈನರ್ ಅಂತ ಅನ್ಕೋಬಹುದು. ಆಯ್ತಾ? ಕಂಟೈನರ್ ಅದ್ರ ಮೇಲೆ ನಮ್ಮ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ತೀವಿ. ಸೊ ಮಲ್ಟಿಪಲ್ ಅಪ್ಲಿಕೇಶನ್ಸ್ ನಾವು ಇದನ್ನ ಇದ್ರ ಮೇಲೆ ರನ್ ಮಾಡಬಹುದು. ಸೊ ಈ ಡಾಕರ್ ಏನ್ ಮಾಡತ್ತೆ, ಈ ಕಂಟೈನರ್ ಅಲ್ಲಿ ನಮ್ಗೆ ಅಪ್ಲಿಕೇಶನ್ ಮತ್ತೆ ಡಿಪೆಂಡೆನ್ಸೀಸ್ ಕಾನ್ಫಿಗರೇಷನ್ ಎಲ್ಲಾನು ಪ್ಯಾಕೇಜ್ ಮಾಡಿ ಇರತ್ತೆ. ಇದನ್ನ ನಾವು ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ತೀವಿ. ಆ ಇನ್ಸ್ಟೆನ್ಸ್ ಹೆಸರೇ ಇಮೇಜ್. ಸೊ ಈ ಕಂಟೈನರ್ ನ ಒಂದು ಇಮೇಜ್ ತಗೊಂಡು ಆ ಇಮೇಜ್ ನಾವು ಕ್ಯೂ ಎ ಮತ್ತೆ ಆಪರೇಷನ್ ಟೀಮ್ಗೆ ಪಾಸ್ ಮಾಡ್ತೀವಿ. ಸೊ ಅವ್ರ ಸಿಸ್ಟಮ್ ಅಲ್ಲಿ ಇಮೇಜ್ ನ ಹಾಕೊಂಡು ಟೆಸ್ಟಿಂಗ್ ಮತ್ತೆ ಡಿಪ್ಲಾಯ್ಮೆಂಟ್ ಎಲ್ಲ ಮಾಡ್ಕೊಬಹುದು. ಸೊ ಕಂಟೈನರ್ ನ ಒಂದು ಇನ್ಸ್ಟೆನ್ಸ್ ನಾವು ಇಮೇಜ್ ಅಂತ ಕರಿತೀವಿ. ಸೊ ನೀವು ಜಾವಾ ಅಲ್ಲಿ ಈ ಕಂಟೈನರ್ ನ ಕ್ಲಾಸ್ ಅಂತ ತಗೊಂಡ್ರೆ ಕ್ಲಾಸ್ ನ ನಾವು ಎಷ್ಟೊಂದು ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ತೀವಲ್ಲ ಅದೇ ರೀತಿ ಕಾನ್ಸೆಪ್ಟ್ ಇಲ್ಲಿ ನಾವು ಇಮೇಜಸ್ ನ ಕ್ರಿಯೇಟ್ ಮಾಡ್ಕೊಂತ ಹೋಗ್ತೀವಿ. ಸೊ ಈಗ ಈ ಡಾಕರ್ ಇಂದ ಅಥವಾ ಈ ಕಂಟೈನರೈಸೇಷನ್ ಇಂದ ನಮ್ಮ ಎರಡೂ ಪ್ರಾಬ್ಲಮ್ ರಿಸಾಲ್ವ್ ಆಗ್ತಾ ಇದೆ. ಸೊ ಇಲ್ಲಿ ರಿಸೋರ್ಸಸ್ ಕೂಡ ವೇಸ್ಟೇಜ್ ಆಗ್ತಾ ಇಲ್ಲ, ಹಾಗೆ
ನಮ್ಗೆ ಕಾನ್ಫ್ಲಿಕ್ಟ್ಸ್ ಕೂಡ ಬರೋದಿಲ್ಲ. ಏನಾದ್ರು ನ್ಯೂ ಚೇಂಜಸ್, ನ್ಯೂ ಡಿಪೆಂಡೆನ್ಸೀಸ್ ಬೇಕು ಅಂದ್ರೆ ಇಲ್ಲೇ ನಾವು ಕಂಟೈನರ್ ಅಲ್ಲಿ ಪ್ಯಾಕೇಜ್ ಮಾಡಿ ಮತ್ತೆ ಅದನ್ನ ಇಮೇಜ್ ಜನರೇಟ್ ಮಾಡಿ QA ಮತ್ತೆ ಆಪರೇಷನ್ಸ್ ಟೀಮ್ಗೆ ಕೊಡಬಹುದು. ಸೊ ಇಟ್ ರನ್ಸ್ ಆನ್ ಟಾಪ್ ಆಫ್ ದ ಹೋಸ್ಟ್ OS. ನೋ ನೀಡ್ ಆಫ್ ಅ ಫುಲ್ ಗೆಸ್ಟ್ OS ಲೈಕ್ VMs. ಸೊ ನಾವು ಗೆಸ್ಟ್ OS ನ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಂಟೈನರ್ಸ್ ಆರ್ ಫಾಸ್ಟ್ ಟು ಸ್ಟಾರ್ಟ್. ಸೊ ನೀವು ಒಂದೇ ಮಿಷಿನ್ ಅಲ್ಲಿ ಮಲ್ಟಿಪಲ್ ವರ್ಚುವಲ್ ಮಷಿನ್ಸ್ ಹಾಕ್ತಾ ಹೋದ್ರೆ ನಿಮ್ಮ ಸಿಸ್ಟಮ್ ತುಂಬಾ ಸ್ಲೋ ಆಗುತ್ತೆ. ಬಟ್ ಇಲ್ಲಿ ಕಂಟೈನರ್ ಇರೋದ್ರಿಂದ ಆ ಪ್ರಾಬ್ಲಮ್ ಇರೋದಿಲ್ಲ. ಈಚ್ ಕಂಟೈನರ್ ಇಸ್ ಐಸೋಲೇಟೆಡ್, ಎಫಿಷಿಯಂಟ್ ಅಂಡ್ ಪೋರ್ಟಬಲ್. ಸೊ ಈಚ್ ಕಂಟೈನರ್ ನಾವು ಒಂದೇ ಡೆಡಿಕೇಟೆಡ್ ಅಪ್ಲಿಕೇಶನ್ ಅಥವಾ ಡೆಡಿಕೇಟೆಡ್ ಪರ್ಪಸ್ಗೆ ಕೂಡ ಯೂಸ್ ಮಾಡಬಹುದು. ಈಗ ಡಾಕರ್ ಡೆಫಿನೇಷನ್ ಏನು? an open source platform for building, shipping and running containers. ಈ ತರ ಕಂಟೈನರ್ಸ್ ನ ಬಿಲ್ಡ್ ಮಾಡೋದಕ್ಕೆ, ಶಿಪ್ ಮಾಡೋದಕ್ಕೆ ಮತ್ತೆ ರನ್ ಮಾಡೋದಕ್ಕೆ ಯೂಸ್ ಮಾಡೋಂತ ಪ್ಲಾಟ್ಫಾರ್ಮ್ ನ ಡಾಕರ್ ಅಂತ ಕರಿತೀವಿ. ಇಟ್ ಯೂಸಸ್ ಅ ಡಾಕರ್ ಫೈಲ್ ಟು ಕ್ರಿಯೇಟ್, ಡಿಫೈನ್ ದ ಎನ್ವಿರಾನ್ಮೆಂಟ್ ಆಸ್ ಕೋಡ್. ಸೊ ನೀವು ನಿಮ್ಮ ಡಾಕರ್ ಫೈಲ್ ಅಲ್ಲಿ ನಿಮ್ ಯಾವ ತರ ಕಂಟೈನರ್ ನ ರನ್ ಮಾಡಬೇಕು, ಅದಕ್ಕೆ ಬೇಕಾಗಿರೋ ಡಿಪೆಂಡೆನ್ಸೀಸ್ ಏನು, ನಿಮ್ಮ ಅಪ್ಲಿಕೇಶನ್ಗೆ ಬೇಕಾಗಿರೋ ಡಿಪೆಂಡೆನ್ಸೀಸ್ ಇರ್ಬೋದು, ಕಾನ್ಫಿಗರೇಷನ್ ಫೈಲ್ಸ್ ಇರ್ಬೋದು, ಇದೆಲ್ಲ ನೀವು ನಿಮ್ಮ ಡಾಕರ್ ಫೈಲ್ ಅಲ್ಲಿ ಡಿಫೈನ್ ಮಾಡ್ಬೋದು. ಸೊ ಅದು ನೀವು ಕೋಡ್ ತರನು ಬರೀಬಹುದು. ಡಾಕರ್ ಹಬ್ ಇಸ್ ಅ ರಿಜಿಸ್ಟ್ರಿ ಟು ಶೇರ್ ಅಂಡ್ ಪುಲ್ ಪ್ರೀ ಬಿಲ್ಟ್ ಇಮೇಜಸ್. ನಿಮ್ಗೆ ಡಾಕರ್ ಹಬ್ ಅಲ್ಲಿ ಎಷ್ಟೊಂದು ಪ್ರೀ ಬಿಲ್ಟ್ ಇಮೇಜಸ್ ಕೊಡ್ತಾರೆ. ಸೊ ಅದು ನಿಮ್ಮ ಒಂದು ಜಾವಾ ಸರ್ವರ್ ಅಥವಾ ಜಾವಾ ಅಪ್ಲಿಕೇಶನ್, ಪೈಥಾನ್ ಅಪ್ಲಿಕೇಶನ್ ಈ ತರ ರನ್ ಮಾಡೋದಕ್ಕೆ ಆಲ್ರೆಡಿ ಪ್ರೀ ಬಿಲ್ಟ್ ಇಮೇಜಸ್ ಅವೈಲಬಲ್ ಇದೆ. ಸೊ ನೀವು ಆ ಇಮೇಜಸ್ ನ ಫುಲ್ ಮಾಡ್ಕೊಂಡು ನಿಮ್ಮ ಸಿಸ್ಟಮ್ ಅಲ್ಲಿ ಹಾಕೊಂಡು, ನಿಮ್ಮ ಡಾಕರ್ ಅಲ್ಲಿ ಹಾಕೊಂಡು ನೀವು ಅದ್ರ ಮೇಲೆ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡಬಹುದು. ಸೊ ಅದರ ಲಿಂಕ್ ಈ ತರ ಇದೆ, hub.docker.com ಅಂತ ನೀವು ಗೂಗಲ್ ಮಾಡಿದ್ರೆ ನೀವು ಆ ಲಿಂಕ್ ಗೆ ಹೋಗ್ಬಹುದು. ಇಲ್ಲಿ ಮೇನ್ ಆಗಿ ನೀವು ತಿಳ್ಕೊಬೇಕಾಗಿರೋ ಈ ಕಾನ್ಸೆಪ್ಟ್ ಏನು, ಇಮೇಜ್ ಮತ್ತೆ ಕಂಟೈನರ್ಸ್. ನಾ ಹೇಳ್ದಂಗೆ ಕಂಟೈನರ್ ಬಂದ್ಬಿಟ್ಟು ಪ್ಯಾಕೇಜ್, ನಿಮ್ಮ ಅಪ್ಲಿಕೇಶನ್ ಡಿಪೆಂಡೆನ್ಸೀಸ್ ಮತ್ತೆ ಕಾನ್ಫಿಗರೇಷನ್ಸ್ ಎಲ್ಲಾನು ಪ್ಯಾಕೇಜ್ ಮಾಡಿ ಕೊಡತ್ತ. ಇಮೇಜ್ ಅನ್ನೋದು ಅದರ ಒಂದು ಇನ್ಸ್ಟೆನ್ಸ್. ಸೊ ಈ ಡಾಕರ್ ಅಥವಾ ಕಂಟೈನರೈಸೇಷನ್ ಇಂದ ನಿಮ್ಮ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಲ್ಲಿ ಏನೇನ್ ಇಂಪ್ಯಾಕ್ಟ್ ಆಯ್ತು? ಮೊದಲನೇದಾಗಿ ಎವ್ರಿ ಡೆವಲಪರ್ ಗೆಟ್ಸ್ ಅನ್ ಐಡೆಂಟಿಕಲ್ ಎನ್ವಿರಾನ್ಮೆಂಟ್. ಸೊ ನಿಮ್ಮ ಡೆವಲಪ್ಮೆಂಟ್ ಟೀಮ್ ಅಲ್ಲೇನೆ ಮಲ್ಟಿಪಲ್ ಡೆವಲಪರ್ಸ್ ಇದ್ರೆ ಎಲ್ಲಾ ಡೆವಲಪರ್ಸ್ ಹತ್ರ ಐಡೆಂಟಿಕಲ್ ಎನ್ವಿರಾನ್ಮೆಂಟ್ ಇರುತ್ತೆ. ಒಂದೊಂದು ಡಿಪೆಂಡೆನ್ಸೀಸ್ ಒಂದೊಂದು ವರ್ಷನ್ಸ್ ಆಗಿ ಇರೋದಿಲ್ಲ. ಹಾಗೆ ನಿಮ್ಮ QA ಟೀಮ್, ಆಪರೇಷನ್ಸ್ ಟೀಮ್ ಎಲ್ಲರ ಹತ್ರನೂ ಕನ್ಸಿಸ್ಟೆನ್ಸಿ ಇರುತ್ತೆ. ನ್ಯೂ ಟೀಮ್ ಮೆಂಬರ್ಸ್ ಕ್ಯಾನ್ ಆನ್ ಬೋರ್ಡ್ ಇನ್ ಮಿನಿಟ್ಸ್ ವಿತ್ ಅ ಸಿಂಗಲ್ ಕಮಾಂಡ್. ಸೊ ನಿಮ್ಮ ಅಪ್ಲಿಕೇಶನ್ ನಿಮ್ ಲೋಕಲ್ ಅಲ್ಲಿ ರನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಈಸಿಯಾಗಿ ನೀವು ರನ್ ಮಾಡಬಹುದು. ಯೂಶಲಿ ಒಂದೇ ಒಂದು ಕಮಾಂಡ್ ಇಂದ ನಿಮ್ಮ ಡಾಕರ್ ಫೈಲ್ ರನ್ ಆಗುತ್ತೆ. ಇಟ್ ಎನ್ಕರೇಜಸ್ ಮೈಕ್ರೋ ಸರ್ವಿಸಸ್. ಸೊ ಮೈಕ್ರೋ ಸರ್ವಿಸ್ ಬೇಸ್ಡ್ ಅಪ್ಲಿಕೇಶನ್ಸ್ ಇವಾಗ ತುಂಬಾ ಅದೇ ಟ್ರೆಂಡ್ ಇರೋದ್ರಿಂದ ನೀವು ಮಲ್ಟಿಪಲ್ ಸರ್ವರ್ಸ್ ನ ನಿಮ್ಮ ಸಿಸ್ಟಮ್ ಅಲ್ಲಿ ರನ್ ಮಾಡೋದಕ್ಕೆ ಡಾಕರ್ ಹೆಲ್ಪ್ ಮಾಡುತ್ತೆ. ಸೊ ಅಪ್ಲಿಕೇಶನ್ ಡಿಪ್ಲಾಯ್ಮೆಂಟ್ ಅಲ್ಲಿ ಏನೇನ್ ಚೇಂಜಸ್ ಆಯ್ತು? ಬಿಲ್ಡ್ ಒನ್ಸ್, ರನ್ ಎನಿವೇರ್. ಸೇಮ್ ಇಮೇಜ್ ಗೋಸ್ ಫ್ರಮ್ ಲ್ಯಾಪ್ಟಾಪ್ ಟು ಕ್ಲೌಡ್. ಸೊ ನೀವು ಆ ಇಮೇಜ್ ನ ಅಂದ್ರೆ ಕಂಟೈನರ್ ನ ನಿಮ್ಮ ಡೆವಲಪ್ಮೆಂಟ್ ಟೀಮ್ ಅವ್ರು ಕ್ರಿಯೇಟ್ ಮಾಡಿ QA ಮತ್ತು ಆಪರೇಷನ್ಸ್ ಟೀಮ್ ಕೊಡ್ತಾರೆ. ಸೊ ಅದನ್ನ ಒಂದೇ ಒಂದ್ಸತಿ ರನ್ ಮಾಡ್ಬಿಟ್ಟು ಆ ಇಮೇಜ್ ಕ್ರಿಯೇಟ್ ಮಾಡಿ ಅದೇ ಇಮೇಜ್ ನೀವು ಎಲ್ಲಾ ಟೀಮ್ಸ್ಗೂ ಪಾಸ್ ಆನ್ ಮಾಡ್ಬೋದು. ಫೈನಲಿ ಪ್ರೊಡಕ್ಷನ್ ಅಲ್ಲಿ ಕೂಡ ನೀವು ಅದನ್ನೇ ಡಿಪ್ಲಾಯ್ ಮಾಡಬಹುದು. Faster deployments and rollbacks using container images as version artifacts. ಸೊ ನಾವು ಆ ಕಂಟೈನರ್ ಇಮೇಜಸ್ ನ ಏನ್ ಮಾಡ್ಬೋದು, ವರ್ಷನ್ಸ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಫಸ್ಟ್ ನಾವು ಪ್ರೊಡಕ್ಷನ್ ವರ್ಷನ್ ನಾವು 1.0.0 ಅಂತ ಹಾಕಿದ್ರಿ ಅಂತಂದ್ರೆ ನೆಕ್ಸ್ಟ್ ಇದು ಪ್ರೊಡಕ್ಷನ್ ಅಲ್ಲಿ ಇದೆ ಅಂತ ಅನ್ಕೊಂಡ್ರೆ ನೀವು ನಿಮ್ಮ ಡೆವಲಪ್ಮೆಂಟ್ ಟೀಮ್ ಅವರು 2.0.0 ಮೇಲೆ ವರ್ಕ್ ಮಾಡ್ಕೊಂತ ಹೋಗ್ಬೋದು. ಸೊ ಇದ್ರಲ್ಲಿ ಏನು ಎಫೆಕ್ಟ್ ಆಗಲ್ಲ. ಸೊ ಇದು ಡೆವ್ ಮತ್ತೆ QA ಆದ್ಮೇಲೆ ಇದನ್ನ ಪ್ರೊಡಕ್ಷನ್ ಗೆ ಹಾಕ್ಬೋದು. ಸೊ ಈ ತರ ನಾವು ಇಮೇಜಸ್ ನ ಕೂಡ ವರ್ಷನ್ ಆರ್ಟಿಫ್ಯಾಕ್ಟ್ಸ್ ಆಗಿ ಮಾಡ್ಕೊಂಡು ನಮ್ಮ ಡೆವಲಪ್ಮೆಂಟ್ ಮತ್ತೆ ಡಿಪ್ಲಾಯ್ಮೆಂಟ್ ನ ಕಂಟಿನ್ಯೂಸ್ ಆಗಿ ಮಾಡಬಹುದು. ವರ್ಕ್ ಸೀಮ್ಲೆಸ್ಲಿ ವಿತ್ CI/CD ಪೈಪ್ಲೈನ್ಸ್. CI/CD ಅಂದ್ರೆ ಕಂಟಿನ್ಯೂಸ್ ಇಂಟಿಗ್ರೇಷನ್ ಮತ್ತೆ ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ಸ್. ಈ ಪೈಪ್ಲೈನ್ಸ್ ಅಲ್ಲಿ ಜೆನ್ಕಿನ್ಸ್, ಗಿಟ್ಹಬ್ ಈ ತರ ಪೈಪ್ಲೈನ್ಸ್ ಅಲ್ಲಿ ಕೂಡ ಆರಾಮಾಗಿ ವರ್ಕ್ ಆಗತ್ತೆ. ಸೊ ಇದು ಡಾಕರ್ ಅಂದ್ರೆ ಏನು ಮತ್ತೆ ಅದರಿಂದ ನಮ್ಗೆ ಏನೇನ್ ಚೇಂಜಸ್ ಬಂತು ನಮ್ಮ ಡೆವಲಪ್ಮೆಂಟ್ ಮತ್ತೆ ಡಿಪ್ಲಾಯ್ಮೆಂಟ್ ಲೈಫ್ ಅಲ್ಲಿ ಅಂತ ತೋರಿಸ್ಕೊಟ್ಟಿದೀವಿ. ಇದೇ ತರ ಹೆಚ್ಚು ಕಂಟೆಂಟ್ ಗಾಗಿ ನೀವು ನಮ್ಮ ವೆಬ್ಸೈಟ್ www.kalyona.com ನ ವಿಸಿಟ್ ಮಾಡಬಹುದು. ಅಲ್ಲಿ ಕೋರ್ಸಸ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಡಾಕರ್ ಬಗ್ಗೆ ಇನ್ನ ಹೆಚ್ಚು ತಿಳ್ಕೊಬೇಕು ಅಂದ್ರೆ ನಮ್ಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು.